Namaste. Class 11th Mathematics NCERT syllabus. Chapter number 1 Sets. Article number 1.2 Sets and their representations. Example 5. Match each of the set on the left described in the roster form with the same set on the right described in the set builder form. So left side ಇದು ರೋಸ್ಟರ್ ಫಾರ್ಮಲ್ಲಿ ಇದೆ. ಇನ್ಸೈಡ್ ದಿ ಫ್ಲವರ್ ಬ್ರ್ಯಾಕೆಟಲ್ಲಿ ಏನು ಅಂತ ಬರ್ದಿದ್ದಾರೆ, ಅದು ಕಾಮ ಯೂಸ್ ಮಾಡಿ. ರೈಟ್ ಸೈಡಲ್ಲಿ ಏನಾಗಿದೆ, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಇದೆ. ಇದಕ್ಕೆ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಮಾಡಬೇಕು. ಓಕೆ, ಫಸ್ಟ್ ಇವಾಗ ಇಲ್ಲಿ ನೋಡೋಣ. ಫಸ್ಟ್ ಒನ್ನು ಪಿ ಆರ್ ಐ ಎನ್ ಸಿ ಎ ಎಲ್ ಅಂತ ಇದೆ ಪ್ರಿನ್ಸಿಪಾಲ್. ಇಲ್ಲಿ ರೋಸ್ಟರ್ ಫಾರ್ಮ್, ದಿಸ್ ಇಸ್ ಫಾರ್ ರೋಸ್ಟರ್ ಫಾರ್ಮು. ಆ ರೋಸ್ಟರ್ ಫಾರ್ಮ್ನ ಇಲ್ಲಿ ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರೆದಿರೋದು. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಲೆಟರ್ ಆಫ್ ದಿ ವರ್ಡ್, ಇದು ಪ್ರಿನ್ಸಿಪಾಲ್ ಅಂತ. ಓಕೆ, ಸೊ ಫಸ್ಟ್ ಒನ್ಗೆ ಡಿ ಇಸ್ ದ ಆನ್ಸರ್. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇವಾಗ ಈ ಝೀರೋಗೆ ಬರೋಣ. ಗೊತ್ತಾಯ್ತಲ್ಲ, ಇಲ್ಲಿ ಝೀರೋ ಇದೆಯಲ್ಲ, ಈ ಝೀರೋಗೆ ಸೆಕೆಂಡಿಗೆ ಯಾವುದು ಮ್ಯಾಚ್ ಆಗ್ತಾ ಇದೆ ಚೆಕ್ ಮಾಡಬೇಕು. ಇಲ್ಲಿ ಎಕ್ಸ್ ಪ್ಲಸ್ 1 = 1 ಅಂತ ಇದೆ. ಸೊ ಈ ಒನ್ ಕ್ಯಾನ್ಸಲ್ ಆಗುತ್ತೆ. ದೆನ್ ಎಕ್ಸ್ = 0. ಸೊ ಇಲ್ಲಿ ಎಕ್ಸ್ದು 0 ಆಗುತ್ತೆ. ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಇಂಟೀಜರ್. ಹೌದು, 0 ಈಸ್ ಆಲ್ಸೋ ಆನ್ ಇಂಟೀಜರೇ. ಗೊತ್ತಾಯ್ತಲ್ಲ. ಎಕ್ಸ್ ಪ್ಲಸ್ 1 = 1 ಅಂದರೆ +1 ಇಲ್ಲೊಂದು 1 ಅಂದರೆ ಎಲ್ ಎಚ್ ಎಸ್ ಅಲ್ಲಿ 1, ಆರ್ ಎಚ್ ಎಸ್ ಅಲ್ಲಿ 1 ಕ್ಯಾನ್ಸಲ್ ಆಗ್ತದೆ. ದೆನ್ ಎಕ್ಸ್ = 0. ಓಕೆ, ಇದು ಸೆಕೆಂಡ್ ಒನ್ನಿಗೆ ಸಿ ಇಸ್ ದ ಆನ್ಸರ್. ಫಸ್ಟ್ ಒನ್ನಿಗೆ ಡಿ, ಸೆಕೆಂಡ್ ಒನ್ನಿಗೆ ಸಿ. ನೆಕ್ಸ್ಟ್ ಥರ್ಡಲ್ಲಿ ನೋಡೋಣ. ಇವಾಗ 1 2 3 6 9 18 ಅಂತ ಇದೆ. ಥರ್ಡ್ ಒನ್ಗೆ ಯಾವ್ದು ಮ್ಯಾಚ್ ಆಗುತ್ತೆ? ಇದಾ? ಅಲ್ಲ, ಇಲ್ಲಿ ಎಕ್ಸ್ ಈಸ್ ಎ ಪಾಸಿಟಿವ್ ಇಂಟೀಜರ್. ಹೌದು, ಇದೆಲ್ಲ ಪಾಸಿಟಿವ್ ಇಂಟೀಜರ್ಸೇ. ಆ್ಯಂಡ್ ಈಸ್ ಎ ಡಿವೈಸರ್ ಆಫ್ 18. ಹೌದು, ಇವೆಲ್ಲ ಡಿವೈಸರ್ ಆಫ್ ಅಂದರೆ ಇದು ಡಿವೈಡೆಂಡ್. ಓಕೆ, 18 ಈಸ್ ದಿ ಡಿವೈಡೆಂಡ್. ಸೊ ಇಲ್ಲಿ 18 ಇದೆ. ಇದಕ್ಕೆ ಯಾವುದೆಲ್ಲ ಡಿವೈಸರ್ ಆಗಬಹುದು ಅಂದರೆ 1ಇಂದ ಡಿವೈಡ್ ಮಾಡ್ಬೋದು, 2ಇಂದನೂ ಡಿವೈಡ್ ಮಾಡ್ಬೋದು, 3ಇಂದ ಡಿವೈಡ್ ಮಾಡ್ಬೋದು, 4 ಆಗಲ್ಲ, 5 ಆಗಲ್ಲ, 6ಇಂದ ಡಿವೈಡ್ ಮಾಡ್ಬೋದು, 7 ಇಲ್ಲ, 8 ಇಲ್ಲ, 9ಇಂದ ಡಿವೈಡ್ ಮಾಡ್ಬೋದು. ನೆಕ್ಸ್ಟ್ ಅದನ್ನು ಬಿಟ್ಟರೆ 18ಇಂದ ಡಿವೈಡ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದಿ ನಂಬರ್ ಡಿವೈಸರಿಂದ. ಈ ಡಿವೈಸರು ಇದು ಡಿವೈಡೆಂಡ್. ಗೊತ್ತಾಯ್ತಲ್ಲ. ಸೊ ನಾವು ಡಿವೈಡ್ ಮಾಡಬಹುದು. ಸೊ ಅಲ್ಲಿಗೆ ಥರ್ಡಿಗೆ ಯಾವುದು ಮ್ಯಾಚ್? ಎ ಇಸ್ ದ ಮ್ಯಾಚ್. ಓಕೆ, ಸೊ ಫೋರ್ತ್ ಒನ್ ಈಗ 3, -3 ಅಂತ ಬಂದಿದೆ. ಇಲ್ಲಿ x² ಇನ್ ರಿಮೈನಿಂಗ್ ಏನು? ಫೋರ್ತ್ಗೆ ಬಿನೇ. ಗೊತ್ತಾಯ್ತಲ್ಲ. x² - 9 = 0. ದೆನ್ x² = -9 ಈ ಕಡೆ ಶಿಫ್ಟ್ ಮಾಡಿದ್ರೆ +9 ಆಗುತ್ತೆ. ದೆನ್ x ಸ್ಕ್ವೇರನ್ನು ಸ್ಕ್ವೇರ್ ರೂಟ್ ಅಂದರೆ ಈ ಕಡೆ ಶಿಫ್ಟ್ ಮಾಡಿದ್ರೆ ಸ್ಕ್ವೇರ್ ರೂಟು ಪ್ಲಸ್ ಅಂದರೆ √9. ಓಕೆ, √9. ದೆನ್ x = +or -3. ಗೊತ್ತಾಯ್ತಲ್ಲ. ಒಂದು x = +3, ಅನದರ್ ಒನ್ ಈಸ್ -3. ಸೊ ಅಲ್ಲಿಗೆ ಫೋರ್ತ್ಗೆ ಬಿ ಇಸ್ ದ ಆನ್ಸರ್. ಸೊ ಫಸ್ಟ್ ಒನ್ನಿಗೆ ಡಿ, ಸೆಕೆಂಡ್ ಒನ್ನಿಗೆ ಸಿ, ಥರ್ಡ್ ಒನ್ನಿಗೆ ಎ, ಫೋರ್ತ್ ಒನ್ನಿಗೆ ಬಿ. ಸೊಲ್ಯೂಷನ್ ಫಾರ್ ದಿಸ್ ಎಕ್ಸಾಂಪಲ್, ಸಿನ್ಸ್ ಇನ್ ಡಿ, ಈ ಡಿ ಇದೆಯಲ್ಲ, ದೇರ್ ಆರ್ 9 letters ಇನ್ ದಿ ವರ್ಡ್ ಪ್ರಿನ್ಸಿಪಾಲ್ ಆ್ಯಂಡ್ 2 letters ಪಿ ಆ್ಯಂಡ್ ಐ ಆರ್ ರಿಪೀಟೆಡ್. ಸೊ ಇಲ್ಲಿ ಈ ಪಿ ಮತ್ತು 2 ಸಲ ರಿಪೀಟ್ ಆಗಿದೆ. ಓಕೆ, ಐ ಕೂಡ 2 ಸಲ 2 times ರಿಪೀಟ್ ಆಗ್ತಾ ಇದೆ. ಬಟ್ ಸೊ ಫಸ್ಟ್ ಒನ್ ಮ್ಯಾಚಸ್ ಡಿ. ಸೊ ಫಸ್ಟ್ ಒನ್ ಡಿಗೆ ಮ್ಯಾಚ್ ಆಗುತ್ತೆ. ನಾವು ರೋಸ್ಟರ್ ಫಾರ್ಮಲ್ಲಿ 2 times ಬರೆಯೋ ಹೋಗಿ ಅವಶ್ಯಕತೆ ಇಲ್ಲ, 1 ಸಲ ಬರೆದ್ರೆ ಸಾಕು. ಗೊತ್ತಾಯ್ತಲ್ಲ. ಸೊ 1 time ಈಸ್ ಎನಫ್, 2 times ಎಲ್ಲ ಬರೆಯೋ ಅವಶ್ಯಕತೆ ಇಲ್ಲ, ಆಯಿತಾ, ರೋಸ್ಟರ್ ಫಾರ್ಮಲ್ಲಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಮ್ಯಾಚಸ್ ಸಿ. ಸೆಕೆಂಡ್ ಒನ್ 0 ಇದೆಯಲ್ಲ, ಅದು ಸಿಗೆ ಮ್ಯಾಚ್ ಆಗ್ತಾ ಇದೆ ಅಂತೆ. ಆ್ಯಸ್ x + 1 = 1 ಇಂಪ್ಲೈಸ್ x = 0. Okay, also 1 2 3 6 9 18 are all divisors of 18, and so ಇದೆಲ್ಲವೂ ಇದಕ್ಕೆ 18ಗೆ ಡಿವೈಸರ್. ಓಕೆ, ಆ್ಯಂಡ್ ಅಲ್ಲಿಗೆ ಸೊ ಥರ್ಡ್ ಮ್ಯಾಚಸ್ ಎ. ಫೈನಲಿ ಏನಾಗಿದೆ? x² - 9 = 0. ದೆನ್ x = +or -3. ಸೊ ಫೋರ್ತ್ ಒನ್ ಮ್ಯಾಚಸ್ ಬಿ. ಓಕೆ,
Thank you so much.